ನಾವು ಸೂಕ್ಷ್ಮವಾಗಿ ಕೊಡಗಿನ ವಿಚಾರವನ್ನು ಎತ್ತುಕೊಂಡು ಮಾತಾಡೋದಾದರೆ ಡಾಕ್ಟರ್ ಸುಮನ್ ಪನ್ನೇಕರ್ ಅವರು ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಾಗ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅವರು ಕ್ರಮ ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ಚಾಲ್ತಿ ಮಾಡಿದ್ರು. ನಾನು ಹೇಳುವಂಥದ್ದು, ಒಬ್ಬ ವ್ಯಕ್ತಿಯ ಆಸಕ್ತಿಯ ಮೇಲೆ ಅದು ನಿಯಂತ್ರಣ ಬರುತ್ತೆ. ಈಗ ಅವರು SP ಆಗಿ ಅವರಿಗೆ ಆ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದ್ದ ಕಾರಣಕ್ಕಾಗಿ, ಅವರು ಅಧ್ಯಯನ ಮಾಡಿರೋಕ್ಕಾಗಿ, ಮತ್ತು ಅವರಿಗೆ ಅದರ ಅರಿವಿರುವ ಕಾರಣಕ್ಕಾಗಿ ಪೆಡ್ಲರ್ಗಳನ್ನು ಬೆನ್ನು ಹತ್ತಿ ಅವ್ರು ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ವ್ಯಸನಿಗಳ ಬಗ್ಗೆ ಅವ್ರು ಹೋಗಲಿಲ್ಲ. ಅಂದರೆ ಈ ಮಾದಕ ವಸ್ತುವನ್ನು ಯಾರು ಪೂರೈಕೆ ಮಾಡ್ತಾರೆ, ಈ ಪೂರೈಕೆದಾರರನ್ನು ಹಿಡಿದ್ರೆ ಅದು ನಿಯಂತ್ರಣ ಮಾಡಬಹುದು ಅಂತ ಹೇಳುವ ರೀತಿಯಲ್ಲಿ ಅವರನ್ನು ಬೆನ್ನು ಹತ್ತಿದ್ರು. ಎಲ್ಲ ಪೊಲೀಸ್ ಠಾಣೆಗೆ ಅದರ ಸ್ಪಷ್ಟ ಸೂಚನೆ ಕೊಟ್ಟಿದ್ರು. ಅವರು ಹಲವಾರು ಕಡೆಯಲ್ಲಿ ಆ ಕಾರ್ಯಾಚರಣೆ ಪ್ರಾರಂಭ ಆಗಿ ಒಂದಿಷ್ಟು ಸಮಯಗಳಲ್ಲಿ ಡ್ರಗ್ಸ್ದೇ ಆರೋಪಿಗಳು, ಮಾದಕ ವಸ್ತುಗಳು ಸರಬರಾಜುದಾರ ಬಂದರದೇ ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವರ ಆಸಕ್ತಿಯ ಮೇಲೆ ಅದು ಆಯಿತು. ಬಹುಶಃ ನನಗೆ ಸಿಕ್ಕ ಮಾಹಿತಿ ಸಹ ಅವರು ಇಲ್ಲಿಂದ ವರ್ಗಾವಣೆ ಆಗಿ ಅವರಿಗೆ ವರ್ಗಾವಣೆ ಆದ ನಂತರ ಪೋಸ್ಟಿಂಗ್, ಯಾವ ಪೋಸ್ಟಿಗೆ ಅಂತ ಪ್ಲೇಸೇ ತೋರಿಸಿರಲಿಲ್ಲ. ಬಹುಶಃ ಅದಕ್ಕೆ ನನಗೆ ಬಂದ ಫೀಡ್ಬ್ಯಾಕ್ ಏನಂದರೆ, ಎಲ್ಲ ಪ್ರಕರಣಗಳು ಹೋಗಿ ತಲುಪ್ತಾ ಇದ್ರು ಮೈಸೂರಿಗೆ. ಮೈಸೂರ ಮಂಡಿಗಳಲ್ಲಿ ಅದರ ಗಾಂಜಾಗಳ ಸಪ್ಲೈ ಆಗ್ತಾಯಿತ್ತು, ಅಲ್ಲಿಂದ ತೆಗೆದುಕೊಂಡು ಬಂದು ಕೊಡಗಿಗೆ ಪೂರೈಕೆ ಆಗ್ತಾಯಿತ್ತು. ಅದರ ವ್ಯವಹಾರದಲ್ಲಿ ತೊಡಗಿರುವವರು ಕೋಟ್ಯಾಂತರ ರೂಪಾಯಿ ಇದರಲ್ಲಿ ವಹಿವಾಟು ನಡೀತದೆ. ಯಾರನ್ನು ಬೇಕಾದರೂ ನಿಯಂತ್ರಿಸುವಂತಹ ಒಂದು ಅಧಿಕಾರ ಹೊಂದಿರುವಂಥವ್ರು. ಯಾಕೆ ನಿಮಗೆ ಇಲ್ಲಿ ಎಲ್ಲ ವಿಚಾರ ನೋಡಿ, ಇಲ್ಲಿ ಸರಬರಾಜು ಮಾಡುವಂಥವ್ರು ಇರ್ಬೋದು, ಈ ವ್ಯವಹಾರಗಳನ್ನು ಅವರ ರಕ್ಷಣೆ ಮಾಡುವಂತಿರ್ಬೋದು, ಎಲ್ಲವೂ ಹಣ ಬಳಕೆ ಆಗ್ತಾ ಇದೆ. ಹಣದ ವಿಚಾರದಲ್ಲಿ ಎಲ್ಲರೂ ವಾಲುವ ಕಾರಣಕ್ಕಾಗಿ, ವೈಯಕ್ತಿಕವಾಗಿ ಎಲ್ಲರೂ ಹಣದಲ್ಲಿ ಒಂದು ದುರ್ಬಲ ಮನಸ್ಥಿತಿ ಇರುವ ಕಾರಣ, ಹಣ ಬೇಕು ಅಂತ ಹೇಳುವ ಮನಸ್ಥಿತಿಯಲ್ಲಿ ಇರುವ ಕಾರಣಕ್ಕಾಗಿ ಎಲ್ಲರನ್ನೂ, ಬಹುತೇಕ ಜನರನ್ನು ಹಣದ ವಿಚಾರದಲ್ಲಿ ಪಳಗಿಸ್ಬೋದು ಅಂತ ಹೇಳುವ ಭಾವನೆ ಇರುವ ಕಾರಣಕ್ಕಾಗಿ ಅದೇ ರೀತಿಯ ಪ್ರಭಾವ ಬಳಸಿ ಅವರು ಅದರ ಮುಂದುವರೆದ ಭಾಗವಾಗಿ ಒಂದು ಸಮಾಜಕ್ಕೆ ಮೆಸೇಜ್ ಮಾಡಬೇಕು. ಈ ಡ್ರಗ್ಸ್ ವಿರುದ್ಧ ಯಾರು ಕ್ರಮ ತೆಗೆದುಕೊಳ್ಳುತ್ತಾರೆ ಅವ್ರನ್ನ ನಿಯಂತ್ರಣ ಮಾಡಬೇಕು. ಯಾರನ್ನ ಡ್ರಗ್ಸ್ ನಿಯಂತ್ರಣ ಅಲ್ಲ, ಇದರ ವಿರುದ್ಧವಾಗಿ ಯಾರು ಇರ್ತಾರೆ ಅವ್ರನ್ನ ನಿಯಂತ್ರಣ ಮಾಡಬೇಕು ಅಂತ 2 ತಿಂಗಳು ಅವರಿಗೆ ಪೋಸ್ಟಿಂಗ್ ಮಾಡದೆ ಸತಾಯಿಸಿದ್ರು. ಏನು ಮೆಸೇಜ್ ಪಾಸ್ ಆಗುತ್ತೆ? ನೆಕ್ಸ್ಟ್ ಬರುವಂಥ ಅಧಿಕಾರಿಗಳಿಗೆ ಏನು ಮೆಸೇಜ್ ಪಾಸ್ ಆಗುತ್ತೆ? ನಮಗೆ ಈ ಸಹವಾಸ ಬೇಡ. ಇವರಿಗೆ ಮಾತ್ರ ಅಲ್ಲ, ಅವರಿಗೆ ಅವ್ರದ್ದೇ ಸರ್ಕಲ್ ಇರುತ್ತೆ, ಬೇರೆ ಬೇರೆ ಕಡೆ ಮೆಸೇಜ್ ಪಾಸ್ ಆಗುತ್ತೆ, ಆಂತರಿಕವಾಗಿ ಮೆಸೇಜ್ ಪಾಸ್ ಆಗುತ್ತೆ. ನಮಗೆ ಇದಕ್ಕೆ ಕೈ ಹಾಕೋದು ಬೇಡ, ನಮಗೆ ನಮ್ಮ ವೈಯಕ್ತಿಕವಾಗಿ ನಾವು ಯಾಕೆ ಬದುಕನ್ನು ಹಾಳು ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಅವರಿಗೆ ಬರುತ್ತೆ. ಸಹಜವಾಗಿ ಅವರ ನಂತರ ಬಂದಂಥ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ